ಒಂದೇ ಎಕರೆಯಲ್ಲಿ ರೈತನೊಬ್ಬ ಲಕ್ಷ ಆದಾಯ ಗಳಿಸಿದ್ದಾನೆ. ಕಾಶ್ಮೀರಿ ಆಪಲ್ ಬೇರ್ ಬೆಳೆದು 6 ಲಕ್ಷ ಲಾಭ ಮಾಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಅಫಸಲಾಪುರ ತಾಲೂಕಿನ ಮಲ್ಲಾಬಾದ್ ಗ್ರಾಮದ ರೈತ ಸಿದ್ದಣ್ಣನ ಬಾಳಲ್ಲಿ ಆಪಲ್ ಬೇರ್ ಕ್ರಾಂತಿ ಮಾಡಿದೆ. ತೊಗರಿ, ಹತ್ತಿ, ಕಬ್ಬು ಬೆಳೀತಾಲೆ ಇದ್ರೂ ಕೂಡ ನಷ್ಟದಲ್ಲಿದ್ದ ರೈತನಿಗೆ ಕಾಶ್ಮೀರಿ ಆಪಲ್ ಬೇರ್ ಕೈ ಹಿಡಿದಿದೆ. ಒಂದೇ 1 ಎಕರೆ ಜಮೀನಿನಲ್ಲಿ ವಾರ್ಷಿಕ 6 ಲಕ್ಷ ಆದಾಯ ಬಂದಿದೆ. ಸಸಿ ನಾಟಿ ಮಾಡಿದ ಒಂದೇ ವರ್ಷದಿಂದ ಆದಾಯ ಶುರು ಮಾಡಿದ್ದು, ವರ್ಷದಿಂದ ವರ್ಷಕ್ಕೆ ಆದಾಯದ ಪ್ರಮಾಣ ಹೆಚ್ಚಳಾಗಿದೆ. ಕಡಿಮೆ ನಿರ್ವಹಣೆಯಲ್ಲಿ ಅತಿ ಹೆಚ್ಚು ಆದಾಯದ ಬಹುವಾರ್ಷಿಕ ಬೆಳೆ ಕಾಶ್ಮೀರಿ ಆಪಲ್ ಬೇರ್ ಬಂದಿದೆ. ಬಿಸಿಲೂರಿನಲ್ಲೂ ಕೂಡ ಭರ್ಜರಿ ಬೆಳೆ ತೆಗೆದು ಮಲ್ಲಾಬಾದ್ ಗ್ರಾಮದ ರೈತ ಸಿದ್ದಣ್ಣ ಮಾದರಿಯಾಗಿದ್ದಾರೆ. ಈ ನಮ್ಮ ಜಮೀನಿರೋದು ಮಾತುಳಿ ಸರ್ನಂಬರ್ ರೀ. ಸರ್ನಂಬರ್ 47/6 ರೀ. ಇದ್ರಾಗ 1 ಎಕರೆ ಭಾರಿ ಫಡ ಮಾಡಿದೀವಿ ರೀ. ಗ್ರೀನ್ ಆ್ಯಪಲ್ ಅದ ರೀ, ರೆಡ್ ಆ್ಯಪಲ್ ಅದ ರೀ, ಬಾಲ್ ಸುಂದರಿ ಅಂತ ಹೇಳಿದ ರೀ. 2-3 ನಮೂನಿ ತಳಿಯವ ರೀ. ಇದು 3ನೇ ವರ್ಷ ರೀ ಸರ್. 2ನೇ ವರ್ಷಕ್ಕೆ ಕಟಾವು ಆಗ್ಯದ ರೀ. ಇದೊಂದು ವರ್ಷ ರೀ. ಇದು 2ನೇ ವರ್ಷ ನಡೆದ್ರಿ ಕಾಯಿ ಕಟಾವು. ಎಷ್ಟು ದಿನ ಕಟಾವು ಆಗ್ತಾರೆ? 2-3 ತಿಂಗಳು ನಡೀತದೆ ಸರ್. ಚಾಲು ಆದ ಎಷ್ಟು ಆಗ್ಯದ್ರಿ ನಿಮ್ಗೆ? ಎಷ್ಟು? ಒಂದು 1500-1600 ಬಾಕ್ಸ್ ಹೋಗಿರ್ಬೇಕು ರೀ. ಏನು 4-5 ಲಕ್ಷ ರೂಪಾಯಿ ಅಂದಾಜು ರೀ ಇದು. ಇದ್ರಾಗ ಖರ್ಚು ಒಂದು ಹೋಗ್ಬೇಕಲ್ಲ ಸರ್. ಏನು ರೀ 1 ಲಕ್ಷ-1.5 ಲಕ್ಷ ರೂಪಾಯಿ ಖರ್ಚು ಹೋಗ್ತದೆ ರೀ. ಎಣ್ಣೆ ಔಷಧಿ ಭಾಳ ಅದ ರೀ. ಎಣ್ಣೆ ಖಾತ ಏನು ರೀ. ಅಂತೂ ಕಬ್ಬಿನಕ್ಕಿಂತ ಇದು ಚಲೋ ರೀ. ಇದು ಹೈದರಾಬಾದ್ ಹೋಗ್ತಾರೆ ಸರ್. ಅವು 300 ಹಿಡ್ಕೊಂಡು 500-500 ತನಕ ಬಿಡ್ತದೆ ರೀ. ಅಲ್ಲಿ ನೆಲ ಇರ್ತದೆ ಸರ್. ಅಲ್ಲಿ ಯಾವ ಏನು ರೇಟ್ ಬಿಡುತ್ತೋ ಗೊತ್ತಾಗಲ್ಲ ರೀ. ಕನಿಷ್ಠ 300-350 ರೂಪಾಯಿ ನಮ್ಮ ಪಾಲಿಗೆ ರೀ. ನಮ್ಗೇನು ಅಷ್ಟು ಕಬ್ಬಿಂದು ಇದ್ರದ್ದು ಇಲ್ಲ ರೀ. ತೊಗರಿ ಬೆಳೆ, ಹತ್ತಿ ಬೆಳೆ ಯಾವೂ ಆಗಲ್ಲ ರೀ. ಹಿಂಗೆ ಇದು ನಮಗೆ ಚಲೋ ರೀ. ಇದು 8-10 ಲಕ್ಷ ರೂಪಾಯಿ ಆಗ್ತದೆ ಚಂದ ಆದ್ರೆ. ಚಂದ ಅಷ್ಟೇನು ಆಗಲಿಕ್ಕಿಲ್ಲ. 5-6 ಲಕ್ಷ ರೀ ಆತು ನೋಡ್ರಿ. 1 ಎಕರೆಗೆ ಹಂಗೆ ವಾತಾವರಣ ಚಂದ ಬೇಕು ರೀ. ವಾತಾವರಣ ಕೆಡ್ತು ದಿನ ಎಣ್ಣೆ ಹೊಡೆದ್ರೂ ಕಂಟ್ರೋಲ್ ಆಗಲ್ಲ ರೀ. ದ್ರಾಕ್ಷಿಗೆ ಯಾವ ಸೇಮ್ ಬರ್ತದೆ ಆ ಸೇಮ್ ಎಣ್ಣೆ ಹೊಡಿಬೇಕು ರೀ. 1 ದಿವ್ಸ ತಪ್ಪು ಇದಕ್ಕೆ ಭೂರು ಬರ್ತದೆ ರೀ. ಈ ಕಾಯಿ ಭೂರು ಬರ್ತಂದ್ರೆ ಅದು ಮಾರಾಟ ಆಗಲ್ಲ ರೀ. ಬೆಳೆಯಂಗಿಲ್ಲ ರೀ. एकदम ಸಣ್ಣಾಗಿ ಬಿಡ್ತಾರೆ ಇಲ್ಲಿ. ಸ್ಪ್ರೇ ಎಲ್ಲ ಕೊಡ್ತಾರೆ. ಹಾಂ ಸ್ಪ್ರೇ. ನಮಸ್ಕಾರ ರೀ. ನಾನು ಮಹಾಂತಪ್ಪ ಶ್ರೀಶೈಲ ಅಲ್ಮೇಲೆ ಅಂತ. ನಾವು ಇದು 1.5 ಎಕರೆ ಹೊಲ್ದಾಗ ಹಾಕಿದೆ ರೀ. ಅಂದ್ರೇನು ರೀ, ಈಗ ಒಂದು ರೀಸೆಂಟಾಗಿ ಒಂದು 100 ಗಿಡ ಹಚ್ಚಿದೆ ರೀ. ಮಾತ್ರ ರೀ ಮೊದಲೊಂದು 400 ಗಿಡ ಇದ್ದು ರೀ. ಒಂದು 50 ಗಿಡ ಒಂದು ಹಾಳುಗುಣ ಬಿದ್ದೇವೆ ರೀ. ಈಗ 450 ಗಿಡ ಇದ್ದಿದ್ದು ರೀ ಮೊದಲು ರೀ. ಈಗ ಅವೆಲ್ಲ ಮೇಂಟೈನ್ ಮಾಡ್ಕೊತ ಹೊಂಟೇವೆ ರೀ. ಅವಕ್ರೊಳಗೆ ಏನು ಲಾಸ್ ಆಗಿಲ್ಲ ರೀ. ಈಗ ಅವು ಈ ಮೊದಲ ತೊಗರಿ, ಹತ್ತಿ ಹಾಕ್ತಿದ್ದೇವೆ ರೀ. ಅವು ಇಳುವರಿನೂ ಚಲೋ ಬರ್ತಿದ್ದಿಲ್ಲ. ಆಮೇಲೆ ನಾವು ಬೀಗರದು ಎಲ್ಲ ನೋಡ್ಕಿಸಿದ್ರೆ ನಾವು ನೋಡಿ ಬಂದೇವೆ ರೀ. ನೋಡ್ಬಾರ್ನ ಎಲ್ಲರೂ ಬೈದಾರೆ ರೀ. ಏನು ಒಂದಿಟ್ಟು ನೀರು ಅವ ಎಲ್ಲ ಅವ ಇಂಥ ಎಲ್ಲ ಇದು ಮಾಡ್ಕೊಳ್ಳೋ ಬಿಟ್ಟು ಕಿಸಿಂದ್ರೆ ಈಗ ನೀವು ತೊಗರಿ ಹತ್ತಿದಾಗ ನೀವೆಲ್ಲ ಲಾಸ್ ಹತ್ತೀರಿ, ಸುಮ್ಮನೆ ಯಾಕೆ ಮಾಡ್ಕತ್ತೀರಿ ಅಂತೇಳಿ ಹೇಳಿದ್ರಿ ರೀ. ಅದ್ರ ಸಂಬಂಧ ಹೋಗಿ ನೋಡ್ಕೊಂಬಂದೇವೆ ರೀ. ಅವರೆಲ್ಲ ಸಜೆಷನ್ ಎಲ್ಲ ಕೊಟ್ಟರಿ, ಹಿಂಗೆ ಮಾಡ್ರಿ ಅಂತೇಳಿ ಎಲ್ಲ ಬಂದು ನೋಡಿದೇವೆ ರೀ. ಎಲ್ಲ ಮಾಡೋ ಮನಸ್ತು ರೀ. ನಾವು ಎಲ್ಲರೂ ಕೇಳಿದೇವೆ ರೀ. ಎಲ್ಲಿಂದ ತಂದ್ರೆ ಇವು ತಳ್ಳಿಗಿದ್ದು ಅಂತಂದಾರ ರೀ. ಅಲ್ಲಿ ನಮ್ಮ ಅಮ್ಮಾರು ಬೀಗರ್ ಅದ ರೀ. ಅವ್ರು ಹೇಳಿದಾರೆ ನಮಗೆ ರೀ, ಸುಮ್ಮ ಹತ್ತಿ ಇದ್ರಾಗ ಏನು ಬೆಳೆ ಅದ, ನಿಮ್ಮ ದೊಡ್ಡ ಪೀಕೆ ತೊಗೋರಲ್ಲ, ಬಾಳಿಗೆ ನೀರು ಹತ್ತವ, ಇದು ಕಟ್ಟು ನೀರನ್ನು ಹತ್ತಲ್ಲ, ನೀರು ಕಮ್ಮಿ ಹಿಡಿತಾವ, ಎಲ್ಲ ಬ್ಯಾಸಿಗೆಲ್ಲ ಸುಮ್ಮ ಅಟ್ಟೆ ಯಾಕೆ ಸ್ವಲ್ಪ ನೀರು ಬಿಡ್ಕೊತವ್ರು ಬರ್ತದೆ, ಎಲ್ಲಕ್ಕೆ ಸೈಡ್ ಹಿಡಿತಾವ ನೋಡಿ ಮಾಡ್ರಿ ನೀವು, ಬರೀ ಮಾಡಿ ನೋಡಿರಿ ನೀವು ತಂದಿರಿ ಅವ್ರಿ. ಅದ್ರ ಸಂಬಂಧ ಬಂದು ಮಾಡಿದೇವೆ ರೀ. ಅಗೀರಿ 35-45 ರೂಪಾಯಿದಾಗ ಬಿದ್ದಾವೆ ರೀ. ಇಲ್ಲಿ ಬಂದು ಬರ್ಲಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.